ನಮಸ್ಕಾರ. ಡಿಜಿಟಲ್ ಕುಟುಂಬದ ಎಲ್ಲ ಅನ್ನದಾತರಿಗೆ ಇಲ್ಲೊಬ್ರು ಬರೀ 50 ರೂಪಾಯಿಗೆ ಕಬಾಬನ್ನು ಕೊಡ್ತಾ ಇದ್ದಾರೆ. ಅದು ಬರೀ ಕಬಾಬ್ ಅಲ್ಲ, ಲಾಲಿಪಾಪ್ ಆಗಿರ್ಬೋದು, ಹಾಗೆ ಬೆಳ್ಳುಳ್ಳಿ ಕಬಾಬ್ ಆಗಿರ್ಬೋದು, ಹಾಗೆ ನಾವು ತಿನ್ನುವಂಥ ನಾರ್ಮಲ್ ಕಬಾಬ್ ಆಗಿರ್ಬೋದು, ಎಲ್ಲ ರೀತಿಯ ಕಬಾಬ್ಗಳನ್ನು ಇಲ್ಲಿ ಬರೀ 50 ರೂಪಾಯಿ ಕೊಡ್ತಾ ಇದ್ದಾರೆ. ಹೌದು, ನನಗೂ ಸೈಕಾಯಿ. ಯಾಕೆ ಹೇಳಿ, 50 ರೂಪಾಯಿಗೆ ಬೆಂಗಳೂರಲ್ಲಿ ಕೊಡೋದು ತುಂಬ ಕಮ್ಮಿ, ಇಲ್ಲ ಅನ್ಸುತ್ತೆ ಆಲ್ಮೋಸ್ಟ್ ಅಲ್ಲ. ಸೊ ಎಲ್ಲೋ ಕೊಟ್ಟರೆ ಅಲ್ಲೋ ಒಂದು ಇಲ್ಲಿ ಕಡೆ. ಸೊ ಇಲ್ಲಿ ಮಹಾಲಕ್ಷ್ಮಿ ಲೇಔಟ್ ಗೆಳೆಯರ ಬಳಗ ಬಸ್ ಸ್ಟಾಪ್ ಹತ್ರನೇ ಲೊಕೇಟ್ ಆಗಿರುವ ಮೀನಾಕ್ಷಿ ಕಬಾಬ್ ಸೆಂಟ್ರಲ್ಲಿ 50 ರೂಪಾಯಿಗೆ ಕಬಾಬನ್ನು ಕೊಡ್ತಾ ಇದ್ದಾರೆ. ನೀವು ಯಾವುದು ಬೇಕಾದರೂ ಕಬಾಬ್ ತೊಗೊಂಡು ಇಲ್ಲಿ ಟೇಸ್ಟ್ ಮಾಡ್ಬೋದು. ಆ ರೀತಿ ಕಬಾಬ್ಗಳು ಇಲ್ಲಿ ಸಿಗುತ್ತೆ. ಹಾಗೆ ನಿಮಗೆ ಅಲ್ಲೇ ಪ್ರಿಪೇರ್ ಮಾಡಿ ಕೊಡ್ತಕ್ಕಂಥದ್ದು ಇಲ್ಲಿ ನಡೆಯುತ್ತೆ. ಸೊ ಬನ್ನಿ, ಯಾಕೆ ಏನು 50 ರೂಪಾಯಿ ಯಾಕೆ ಕಬಾಬನ್ನು ಕೊಡ್ತಾ ಇದ್ದಾರೆ ಅನ್ನೋದನ್ನು ಎಲ್ಲದನ್ನು ಮಾತನಾಡ್ತಾ ಹೋಗೋಣ. ಹಾಗೆ ಇದರಲ್ಲಿ ಲೊಕೇಶನನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ, ಹೇಳಿ ಮೇಡಮ್. ಸರ್, ತಮ್ಮ ಹೆಸರು ಗೊತ್ತಾಗ್ಲಿಲ್ಲ. ರಾಮು ಅಂತ. ಓಕೆ ಸರ್, 50 ರೂಪಾಯಿ ಕಬಾಬ್ ಕೊಡ್ತಾ ಇದ್ದೀರಾ ಅಂತ ಕೇಳ್ಪಟ್ವಿ. ಅದು ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ. ಯಾಕೆ ಸರ್ 50 ರೂಪಾಯಿ ಕೊಡ್ತಾ ಇದ್ದೀರಾ? ಜನಕ್ಕೂ ಉಪಯೋಗ ಆಗಬೇಕು, ನಮಗೂ ಇದಾಗ ಕೂಲಿ ಇದು ಮಾಡಬೇಕು, ಹಂಗಾಗಿ ನಮಗೂ ಉಪಯೋಗ ಆಗಬೇಕು, ಜನಕ್ಕೂ ಉಪಯೋಗ ಆಗಬೇಕು. ಸರ್, ಅದು ಹೆಂಗೆ ಸರ್ 50 ರೂಪಾಯಿ ಅಂದ ತಕ್ಷಣ ಕಬಾಬ್ ನೋಡಿದಿರ ಹೊರಗಡೆ ಎಷ್ಟು ರೇಟ್ ಇದೆ ಅಂತ, ನೀವು 50 ರೂಪಾಯಿ ಕೊಡೋದು ನಿಮ್ಗೆ ಹೊರ್ತಾಗತ್ತಾ? ನಮ್ಗೆ ಹೊರ್ತ ಅಂದ್ರೆ ನಮ್ಗೆ ಸಾಕು ಮೇಡಮ್. ಕೂಲಿ ಸಿಕ್ಕೂರೆ ಅದ್ರ ಮೇಲೆ ಒಂದು 200-300 ರೂಪಾಯಿ ಸಿಕ್ಕೂರು ಸಾಕು. ಈಗ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತಿದೆ, ಅವ್ರು 500 ರೂಪಾಯಿ ಕೊಡ್ತಿದ್ರು, ನಮ್ಗೆ 1000 ಸಿಕ್ಕೂರು ಅದೇ ಹಂಗೆ. ಓ ಸೂಪರ್ ಸರ್. ಆ ಒಂದು ಥಾಟಲ್ಲಿ ನೀವು 50 ರೂಪಾಯಿ ಕೊಡ್ತಾರೆ ಸರ್. ಎಷ್ಟು ಜನ ಬರ್ತಾರೆ ಸರ್ ಒಂದಿನಕ್ಕೆ ನಿಮ್ಗೆ ಇಲ್ಲಿ? ಬರ್ತಾರೆ ಮೇಡಮ್, ಬರ್ತಾರೆ, ಜನ ಬರ್ತಾರೆ. ಅಂದಾಜು ಎಷ್ಟು ಬರ್ಬೋದು ಒಂದಿನಕ್ಕೆ? ಅದು ಲೆಕ್ಕಾಗಲ್ಲ ಮೇಡಮ್, ಬನ್ನಿ ಒಂದು ಹಂಗೆ. ಓಕೆ, ಎಷ್ಟು ಜನ? ಇದು ಏನೋ ಟೈಮಿಂಗ್ಸ್ ಎಲ್ಲ ಹೇಗಿರುತ್ತೆ? ಯಾವಾಗ ಸ್ಟಾರ್ಟ್? ಸಾಯಂಕಾಲ 5:30 ರಾತ್ರಿ 10:00 ಮೇಡಮ್. ಓಕೆ, ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಇದು? ಮಾಲೇಶ್ ಲೇಔಟು, ಗೆಳೆಯರ ಬಳಗ, ಬಸ್ ಸ್ಟಾಪ್ ಕಾರ್ನರ್ ಅಂಗಡಿ, ಮೀನಾಕ್ಷಿ ಕಬಾಬ್ ಸೆಂಟರ್ ಅಂತ. ಓಕೆ, ಮೀನಾಕ್ಷಿ ಕಬಾಬ್ ಸೆಂಟರ್ ಎದುರಿಗೆ ಬಂದ್ರೆ ಕಾಣಿಸುತ್ತೆ ಸರ್. ಇಲ್ಲಿ ನಿಮ್ಮ ಹೆಂಡತಿ ಜೊತೆ ಸರಿ. ಓಕೆ, ನೀವು ಹೆಂಡತಿ ಜೊತೆ ಕೂಡ ಸೇರಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮ ಮೇಡಮ್ ಎಷ್ಟು ಸಪೋರ್ಟ್ ಇದ್ದಾರೆ? ಏನು ಅವ್ರಿಲ್ಲ ಅಂದ್ರೆ ಆಗೋದೇ ಇಲ್ಲ ಬಿಡಿ ಮೇಡಮ್. ಅವ್ರ ಇರೋದಕ್ಕೆ ಕೈ ತಪ್ಪಳೆ ಹೊಡೆದ್ರು ಮಾತ್ರ. ಹೌದೌದು, ಹಂಗೆ ಸರ್. ನಿಮ್ಮ ಫ್ಯಾಮಿಲಿ ಹೇಗೆ ಏನು ಹೇಳ್ತಾರೆ ಸರ್ ಈ ತರ ಒಂದು ಕಬಾಬ್ ಸೆಂಟರ್ ಓಪನ್ ಮಾಡಿದಾಗ? ಎಲ್ಲ ಓಪನ್ ಮಾಡ್ಬೋದು, ಈ ಕೆಲಸ ಮಾಡ್ತಿದ್ದೆ, ಅವ್ರು ಹೇಳ್ದಂಗೆ ನಾನು ಮಾಡ್ತಿದ್ದೆ, ನಮ್ಮ ಮಾತು ಅವರು ಇದೇ ಮಾಡ್ತಿರ್ಲಿಲ್ಲ. ಹಂಗಾಗಿ ಎಷ್ಟು ದಿನ ನಾವು ಕೆಲಸ ಮಾಡ್ಕೊಂಡಿರೋದು ಅಂತೇಳಿ ಅಂಗಡಿ ಮಾಡ್ಕೊಂಡಿರೋದು ಮೇಡಮ್. ಸರ್, ಮೇಡಮ್ ನಿಮ್ದು ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್ ಸರ್? ಅರೇಂಜ್ ಮ್ಯಾರೇಜ್ ಮೇಡಮ್. ಅರೇಂಜ್ ಮ್ಯಾರೇಜ್ ಆದ್ರೆ ಇಷ್ಟು ಹೊಂದಾಣಿಕೆಯಿಂದ ನೀವು ಇಷ್ಟು ಖುಷಿಯಿಂದ ಒಂದು ಹೋಟೆಲ್ ನಡ್ಸ್ಕೊಂಡು ಹೋಗ್ತಾರೆ ಮೇಡಮ್. ಸರ್, ನಿಮ್ಮ ಅಪ್ಪ ಅಮ್ಮ ಯಾರಾದ್ರೂ ಸಪೋರ್ಟ್ ಇದಾರ? ಇಲ್ಲ ಮೇಡಮ್, ಎಲ್ಲ ಊರಲ್ಲಿ ಎಲ್ಲ ರೈತರು ನಾವು. ಓಕೆ, ನೀವು ಇಬ್ಬರೇ ನಡ್ಸ್ಕೊಂಡು ಹೋಗ್ತಾರೆ? ಇಬ್ಬರೇ ಮೇಡಮ್. ಓಕೆ ಸರ್, ನೀವೇನು ಓದಿದ್ದೀರಾ ಸರ್? ನಾವು ಏನು ಓದಿಲ್ಲ ಬಿಡಿ ಮೇಡಮ್, 0. ಓಕೆ, ಈ ಸರ್ ನಿಮ್ಗೆ ಈ ಕೆಲಸ ಮಾಡಕ್ಕೆ ಎಷ್ಟು ಖುಷಿ ಇದೆ? ಸೂಪರ್ ಮೇಡಮ್. ಏನಿಲ್ಲ, ಬೇರೆ ಕಡೆ ಹೋಗ್ತಿದ್ದೋ, ಬೆಳಿಗ್ಗೆ 6 ಗಂಟೆಗೆ ಹೋಗ್ತಿದ್ದೆ, ರಾತ್ರಿ 10 ಗಂಟೆಗೆ ಬರ್ತಿದ್ದೆ. ಅವ್ರು ಹೇಳ್ದಂಗೆ ನಾನು ಮಾಡಬೇಕಿತ್ತು ಅಲ್ವಾ, ಕೆಲ್ಸಕ್ಕೆ ಹೋದ್ಮೇಲೆ ಹಂಗಾಗಿ ಬೇಡ, ಆದಷ್ಟಾಗಲಿ ಕೂಲಿ ಸಿಕ್ಕೂರು ಸಾಕು, ಸಂಬಳ ಸಿಕ್ಕೂರು ಸಾಕು ಅಂತ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸರ್, ಯಾರನ್ನ ಕೇಳಿದ್ರ ಯಾಕಪ್ಪ ನೀನು 50 ರೂಪಾಯಿ ಕೊಡ್ತಾ ಇದೀಯ ಅಂತ? ಏನು ಕೇಳಿಲ್ಲ ಮೇಡಮ್. ಓಕೆ, ಹಂಗೆ ನಾವೇನು ಕೇಳಿಲ್ಲ. ಸರ್, ಜನ ತಿಂದು ಏನಂತ ಹೇಳಿದ್ರೆ ಟೇಸ್ಟ್ ಬಗ್ಗೆ? ನಾನು ಇನ್ನೊಂದು ವಿಡಿಯೋಗೂ ಹೇಳಿದೆ ಹಂಗೇನೆ, ಬನ್ನಿ ಒಂದು ಪೀಸ್ ತಿನ್ನಿ, ಟೇಸ್ಟ್ ನೋಡಿ, ನೀವು ತಗೊಂಡ್ರು ಸಂತೋಷ, ತಗೊಂಡಿಲ್ಲ ಸಂತೋಷ, ಬನ್ನಿ ಟೇಸ್ಟ್ ನೋಡ್ಬಿಟ್ಟು ಹೋಗಿ. ನಾವು ಬನ್ನಿ ಮನೆ ತಗೊಂಡೋಗಿ ನೋಡಿ ಟೇಸ್ಟ್, ಆ ಥರ ನಾನು ಹೇಳೋದೇ ಇಲ್ಲ. ಬನ್ನಿ ಒಂದು ಪೀಸ್ ಕೊಡ್ತೀವಿ, ಹೊಸ ಕಸ್ಟಮರ್ ಅಂತ ಹೇಳಿ ಒಂದು ಪೀಸ್ ಟೇಸ್ಟ್ ಕೊಡ್ತೀವಿ. ತಗೊಂಡ್ರು ನೀವು ತಿನ್ನಿ, ತಗೊಂಡ್ರು ಸಂತೋಷ, ನೀವು ತಗೊಂಡಿಲ್ಲ ಅಂದ್ರೆ ಸಂತೋಷ ನಮಗೆ. ಹಂಗೆ ಬಂದು ಒಂದು ಟೇಸ್ಟ್ ನೋಡಿ ಫಸ್ಟ್ ಅಷ್ಟೇ. ಒಂದು ಪೀಸ್ ಕೊಡಿ, ಅದು ಕಾಸು ಬೇಡ, ಏನು ಬೇಡ, ಒಂದು ಪೀಸ್ ಫ್ರೀಯಾಗಿ ಕೊಡ್ತೀವಿ. ಅಂದ್ರೆ ಟೇಸ್ಟ್ ನೋಡಕ್ಕೆ ಯಾರಾದ್ರೂ ಟೇಸ್ಟ್ ನೋಡಿ ನಿಮ್ಗೆ ಇಷ್ಟ ಆದ್ರೆ ತಗೊಳ್ಳಿ. ತಗೊಂಡ್ರೆ ಸಂತೋಷ, ತಗೊಂಡಿಲ್ಲ ಅಂದ್ರೆ ಸಂತೋಷ ನೀವು ಹಂಗೆ. ಓಕೆ ಸರ್, ಇದು ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಸರ್ ಮೀನಾಕ್ಷಿ ಕಬಾಬ್? ಮೇಡಮ್, ಇಲ್ಲಿಗೆ ಬಂದು 2 ವರ್ಷ ಆಯ್ತು. ಫಸ್ಟ್ ನಂದು ಬಸವನಾಡದಲ್ಲಿ ಇತ್ತು, ಮೋದಿ ಹಾಸ್ಪಿಟಲ್ ಹತ್ರ ಹೋಟ್ಲು, ಅಲ್ಲಿ ಖಾಲಿ ಮಾಡಿ ಆಮೇಲೆ ಇಲ್ಲಿ ಬಂದೆ ಮೇಡಮ್. ಇಲ್ಲಿ ಬಂದು 2 ವರ್ಷ ಆಯ್ತು, ಅಲ್ಲಿ 4 ವರ್ಷ 5 ವರ್ಷ ಆಯ್ತು ಅಲ್ಲಿ. ಓಕೆ ಸರ್, ಏನ್ ಸರ್ ಮೀನಾಕ್ಷಿ ಕಬಾಬ್ ಅಂದ್ರೆ ಯಾರು ಸರ್ ಮೀನಾಕ್ಷಿ? ಮೀನಾಕ್ಷಿ ನನ್ನ ಮಗಳು ಮೇಡಮ್. ಓ, ನಿಮ್ಮ ಮಗಳ ಹೆಸರು ನೀವು ಇಟ್ಟಿರೋದು? ನಾನು ಅನ್ಕೊಂಡೆ ನಿಮ್ಮ ಹೆಂಡತಿ ಹೆಸರು. ಇಲ್ಲ ಮೇಡಮ್, ಮಗಳು ಮೇಡಮ್. ಮಗಳ ಹೆಸರು ಮೇಡಮ್. ಅಲ್ಲೇ ಮಾಲೇಶ್ ಲೇಔಟು, ಗೆಳೆಯರ ಬಳಗ, ಕಾರ್ನರ್ ಅಂಗಡಿ, ಮೀನಾಕ್ಷಿ ಕಬಾಬ್ ಸೆಂಟರ್ ಅಂತ, ಬಸ್ ಸ್ಟಾಪ್ ಹತ್ರ ಸಿಗುತ್ತೆ. ಹ್ಞೂ ಮೇಡಮ್. ಬಂದ್ರೆ ಯಾವುದೇ ತಗೊಳ್ಳಿ, ನೀವು ಬನ್ನಿ, ಲಾಲಿಪಾಪ್ ತಗೊಳ್ಳಿ, ಕಬಾಬ್ ತಗೊಳ್ಳಿ, ಬೆಳ್ಳುಳ್ಳಿ ಕಬಾಬ್ ತಗೊಳ್ಳಿ, 100 ಗ್ರಾಮ್ 50 ರೂಪಾಯಿ ಮೇಡಮ್. ನೀವು ಮಿಕ್ಸರ್ ತಗೊಳ್ಳಿ, ಏನ್ ಬೇಕು ಹೆಂಗಾರ ತಗೊಳ್ಳಿ, 100 ಗ್ರಾಮ್ 50 ರೂಪಾಯಿ ಮೇಡಮ್. 100 ಗ್ರಾಮ್ 50 ರೂಪಾಯಿ ಮೇಡಮ್. ಸರ್, ಒಳ್ಳೇದಾಗ್ಲಿ ಸರ್. ನೀವು ಬಂದು ಒಂದು ಟೇಸ್ಟ್ ನೋಡಿ, ಒಂದು ಪೀಸ್ ಈಸ್ಕೊಳ್ಳಿ. ಹೊಸ ಕಸ್ಟಮರ್ ಅಂತ ಹೇಳಿ ಒಂದು ಪೀಸ್ ಕೊಡ್ತೀವಿ, ನೀವು ತಿನ್ನೋಗ್ಬಿಟ್ಟು ಆಮೇಲೆ ತಗೊಂಡ್ರೆ ಸಂತೋಷ, ನೀವು ತಗೊಂಡಿಲ್ಲ ಸಂತೋಷ ಮೇಡಮ್. ಸೂಪರ್ ಸರ್, ಸೂಪರ್. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು.